ಏನೇ ಆದರೂ ಕೂಡ ರಾಜ್ಯಪಾಲರು ಅನುಮತಿ ಕೊಟ್ಟ ಮೇಲೆ ಏನೇ ಆದರೂ ಕೋರ್ಟ್ನಲ್ಲೇ ಇದು ಇತ್ಯರ್ಥ ಆಗಬೇಕು. ಕೋರ್ಟ್ಗೆ ಹೋಗಲೇಬೇಕಾಗತ್ತೆ. ಸಿದ್ದರಾಮಯ್ಯನವರ ಭವಿಷ್ಯ ಮತ್ತು ಪ್ರಾಸಿಕ್ಯೂಷನ್ ಭವಿಷ್ಯ ಎರಡೂ ಕೂಡ ಕೋರ್ಟ್ ಅಂಗಳದಲ್ಲೇ ನಿರ್ಧಾರ ಆಗುತ್ತೆ. ಸಿಎಂ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಆದೇಶ ಕೊಟ್ಟಾಯಿತು. ಹಾಗಾಗಿ ಸಿದ್ದರಾಮಯ್ಯನವರ ಭವಿಷ್ಯ ಮತ್ತು ಪ್ರಾಸಿಕ್ಯೂಷನ್ನ ಭವಿಷ್ಯ ಎರಡೂ ಕೋರ್ಟ್ ಅಂಗಳದಲ್ಲೇ ಇತ್ಯರ್ಥವಾಗಬೇಕು. ಕೋರ್ಟ್ನಲ್ಲಿ ಸಿದ್ದರಾಮಯ್ಯಗೆ ಅದೃಷ್ಟ ಪರೀಕ್ಷೆಯ ಅನಿವಾರ್ಯತೆ ಇದೆ. ಈಗ ಅಂದರೆ ಅವರಿಗೆ ಗೆಲುವಾಗುತ್ತಾ ಸೋಲಾಗುತ್ತಾ ಇದೊಂಥರ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಸಿದ್ದರಾಮಯ್ಯನವರಿಗೆ. ಹಾಗಾದರೆ ಸಿ ಎಂ ಪರ ವಕೀಲರ ವಾದಗಳು ಏನು? ಕೋರ್ಟಲ್ಲಿ ವಕೀಲರು ಏನು ವಾದ ಮಾಡ್ತಾರೆ ನೋಡಿ. ಅವ್ರು ಹೇಳ್ತಾರೆ, ಭ್ರಷ್ಟಾಚಾರ ನಿರ್ಮೂಲನೆ ಕಾಯ್ದೆಯ ಸೆಕ್ಷನ್ 17A ಸ್ಪಷ್ಟವಾಗಿ ಉಲ್ಲಂಘಿಸಿದ್ದಾರೆ ರಾಜ್ಯಪಾಲರು ಅಂತ ಇವರ ವಾದ. ಈ ಸೆಕ್ಷನ್ ಅಡಿ DG ಮತ್ತು IGP ಮಟ್ಟದ ಪೊಲೀಸ್ ಅಧಿಕಾರಿ ಪ್ರಾಸಿಕ್ಯೂಷನ್ಗೆ ಕೇಳಬೇಕು ಈ ಸೆಕ್ಷನ್ ಅಡಿ. ಆದರೆ ಪ್ರಾಸಿಕ್ಯೂಷನ್ಗೆ ಕೇಳೋರು ಯಾರು? 3 ಜನ ಖಾಸಗಿ ವ್ಯಕ್ತಿಗಳು, ಅಬ್ರಹಮ್ಮು ಮತ್ತು ಸ್ನೇಹಜೀವಿ ಕಿರಣ್ ಮತ್ತು ಸ್ನೇಹಜೀವಿ ಶಶಿ ಮತ್ತು ಪ್ರದೀಪ್ ಕುಮಾರ್. ಅವ್ರಿಗೇನೂ ಅಲ್ಲ, ಅಧಿಕಾರಿಗಳು ಕೇಳಬೇಕು. ಕೇಂದ್ರ ಸರ್ಕಾರವೇ 2021ರ ಸೆಪ್ಟೆಂಬರ್ನಲ್ಲಿ ಈ ನಿಯಮಾವಳಿಯನ್ನು ರೂಪಿಸಿದೆ. ಅದರ ಪ್ರಕಾರ DG IGP ಮಟ್ಟದ ಪೊಲೀಸ್ ಅಧಿಕಾರಿ ಪ್ರಾಸಿಕ್ಯೂಷನ್ಗೆ ಕೇಳಬೇಕು. ಪ್ರಾಸಿಕ್ಯೂಷನ್ಗೆ ಅನುಮತಿಸಲು ಯಾವುದಾದರೂ ತನಿಖಾ ವರದಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಯಾವುದು ತನಿಖಾ ವರದಿ ಇಲ್ಲ. ಬರೀ ಕೊಟ್ಟಿರೋ ದೂರನ್ನ ಆಧಾರವಾಗಿಟ್ಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಬಿಟ್ಟಿದ್ದಾರೆ. ಏನಾದರೂ ತನಿಖಾ ವರದಿ ಬಂದಿದೆಯಾ? ಇಲ್ಲ. ಸಿದ್ದರಾಮಯ್ಯ ವಿರುದ್ಧ ಯಾವುದೇ ತನಿಖಾ ವರದಿ ಇರಲಿಲ್ಲ, ಈಗಲೂ ಇಲ್ಲ ತನಿಖಾ ವರದಿ. ಯಾಕೆಂದರೆ ಇವರು ನೇಮ್ಸೇ ಇರಲಿಲ್ಲ. ರಾಜ್ಯಪಾಲರು ಹೇಳೋದು ಬೇರೆ, ನೀವೇ ನೇಮಿಸ್ಕೊಂಡು ನಿಮ್ಮ ಪರವಾಗಿ ನೀವು ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ, ನಮಗೆ ಬೇಕಿಲ್ಲ ಅಂತ ಅವ್ರು ಹೇಳ್ತಾರೆ ರಾಜ್ಯಪಾಲರು. ಯಾವುದೇ ಸೂಕ್ತ ಆಧಾರವಿಲ್ಲದೆ ತನಿಖೆಗೆ ಒಪ್ಪಿಗೆ ನೀಡಲಾಗಿದೆ ಅಂತ ಇವರ ವಾದ. ಬಟ್ ಸೂಕ್ತ ದಾಖಲಾತಿ ಇದೆ ಅಂತ ರಾಜ್ಯಪಾಲರ ವಾದ. ನಮ್ಮ ಹತ್ರ ಎಲ್ಲ ನೋಡೇ ಕೊಟ್ಟಿರೋದು, ಸುಮ್ಮನೆ ಕೊಟ್ಟಿಲ್ಲ. ಖಾಸಗಿ ದೂರಿನ ಮೇಲೆ ತನಿಖೆ ನೀಡಿರೋದು ಕಾನೂನು ಬಾಹಿರ ಅಂತ ಹೇಳ್ತಾರೆ. ಖಾಸಗಿ ದೂರು ಹಾಗಾದರೆ ಕೊಡಲೇಬಾರ್ದ? ಈ ಪ್ರಶ್ನೆನೂ ಮೂಡುತ್ತಲ್ವ. ಯಾರೋ ಒಬ್ಬ ವ್ಯಕ್ತಿಗೆ ಏನೋ ಅನ್ಯಾಯ ಆಗಿದೆ ಅಂತ ಗೊತ್ತಾದಾಗ ಅವನು ದೂರು ಕೊಡಬಾರ್ದ? ಈ ಮೂಲಕ ರಾಜ್ಯಪಾಲರೇ ತನಿಖಾಧಿಕಾರಿ ಅಂತ ವರ್ತಿಸಿದ್ದಾರೆ. ಓಕೆ, ಕಾನೂನಾತ್ಮಕವಾಗಿಯೇ ಬದಲಿ ನಿವೇಶನ ಹಂಚಿಕೆಯಾಗಿದೆ. ನಮ್ಮ ಜಾಗ ತಗೊಂಡಿದ್ರು, ನಮಗೆ ಅದಕ್ಕೆ ಬೇರೆ ಕಡೆ ಜಾಗ ಕೊಟ್ಟರು. ನಿರ್ದಿಷ್ಟ ಸ್ಥಳದಲ್ಲೇ ಬದಲಿ ನಿವೇಶನ ಕೊಡಿ ಅಂತ CM ಕುಟುಂಬ ಕೇಳಿಲ್ಲ ಅಂತ ಹೇಳ್ತಾರೆ. ಬಟ್ ಪ್ರದೀಪ್ ಕುಮಾರ್ ಹೇಳೋದೇನು ಗೊತ್ತಾ? ಕೇಳಿದ್ದಾರೆ, ಅದು ನನ್ನ ಹತ್ರ ಇದೆ ಡಾಕ್ಯುಮೆಂಟ್. ಇವ್ರು ಕೇಳಿದಾರಂತೆ, ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿದ್ದಾರೆ ಅಂತ ಪ್ರದೀಪ್ ಕುಮಾರ್ ಹೇಳ್ತಾರೆ. ನಿವೇಶನ ಹಂಚಿಕೆ ಮಾಡಿದ್ದು BJP ಸರ್ಕಾರದ ಅವಧಿಯಲ್ಲಿ. ಸೊ BJP ಸರ್ಕಾರ ಇದ್ರೇನು, ಯಾವ ಸರ್ಕಾರ ಇದ್ರೇನು, ಅಂದರೆ ನಮ್ಮ ಹಸ್ತಕ್ಷೇಪ ಇಲ್ಲ ಅಂತ ಹೇಳಕ್ಕೆ. ಡಿನೋಟಿಫೈ ಜಮೀನು ನೋಂದಣಿ ಸಂಬಂಧ ಯಾರ ಮೇಲೂ ನಾವು ಪ್ರಭಾವ ಬೀರಿಲ್ಲ ಅಂತಾರೆ. ಇದಕ್ಕೆಲ್ಲ ದಾಖಲೆ ಒದಗಿಸೋದಕ್ಕಾಗಲ್ಲ.